ಮೊದಲನೇದಾಗಿ ನನ್ನ ಹೆಸರು ಪವನ್ ಸಿಬಿ ಅಂತ. ನಾನು ಪ್ರಸ್ತುತವಾಗಿ ಕನಕಪುರದ ರೂರಲ್ ಕಾಲೇಜಲ್ಲಿ ಪದವಿಯನ್ನ 4ನೇ ಸೆಮಿಸ್ಟರ್‌ನ ಪದವಿಯನ್ನ ಮಾಡ್ತಾ ಇದ್ದೀನಿ. BSc ಪದವಿ. ನನ್ನ ಗುರಿ ಏನಪ್ಪಾ ಅಂತಂದ್ರೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ಯಾವ್ದಾದ್ರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂತ ಒಂದು ಮಹತ್ವಾಕಾಂಕ್ಷೆ ಇದೆ. ಹಾಗೆ ವೈದ್ಯ ಆಗ್ಬೇಕು ಅನ್ನುವಂಥದ್ದು ನನ್ನ ದೀರ್ಘಾವಧಿ ಗುರಿ ಕೂಡ. ನನ್ನ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಾನು 2023-24ರಲ್ಲಿ ರೂರಲ್ ಪದವಿ ಕಾಲೇಜಲ್ಲಿ 83% ಅನ್ನ ತೆಗೆದುಕೊಂಡು 2ನೇ ಸೆಮ್ ಅನ್ನ ಉತ್ತೀರ್ಣನಾಗಿದ್ದೇನೆ. ಮತ್ತೆ 22-23ರಲ್ಲಿ ನನ್ನ SSL PUC ಯನ್ನ ರೂರಲ್ PU ಕಾಲೇಜಿನಲ್ಲೇ 73% ಅನ್ನು ತೆಗೆದುಕೊಂಡು ಉತ್ತೀರ್ಣನಾದೆ. ಹಾಗೆ ನನ್ನ SSLC ಯನ್ನ 2020-21ನೇ ಸಾಲಿನಲ್ಲಿ ಜೈನ್ ವಿದ್ಯಾನಿಕೇತನ್ ಅನ್ನುವಂತ ಒಂದು ಶಾಲೆಯಲ್ಲಿ 83% ಅನ್ನು ತೆಗೆದುಕೊಂಡು ಉತ್ತೀರ್ಣನಾಗಿದ್ದೇನೆ. ಮತ್ತೆ ನನ್ನ ಕೌಶಲ್ಯಗಳಿಗೆ ನೋಡೋದಾದ್ರೆ ನಾನು ಸಂವಹನ ಕೌಶಲ್ಯಕ್ಕೆ 4 ಕೊಡ್ತೇನೆ. ಸಂವಹನ ಕೌಶಲ್ಯ ಅಂತ ಹೇಳಿದ್ರೆ ಕನ್ನಡದಲ್ಲಿ ಚೆನ್ನಾಗಿ ಕೌಶಲ್ಯ ಚೆನ್ನಾಗಿ ಮಾತಾಡ್ತೀನಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಒಂದು ಮಟ್ಟದವರೆಗೆ ನಾನು ನಿಭಾಯಿಸಬಲ್ಲೆ. ಅದ್ರ ಮೇಲೆ ಇನ್ನೂ ಕಲಿಬೇಕು, ಕಲಿತಾ ಇದ್ದೀನಿ ಇವಾಗ. ಪ್ರೇರಣಾ ತರಗತಿಗೆ ಜಾಯ್ನ್ ಆದ್ಮೇಲೆ ಎಲ್ಲಾರು ಮಾತಾಡೋದನ್ನ ನೋಡಿದ್ರೆ ಇನ್ನು ನಾವೇ ಇಷ್ಟೊಂದು ಇದಲ್ಲಪ್ಪ, ಎಲ್ಲ ಇಷ್ಟ ಚೆನ್ನಾಗಿ ಮಾತಾಡ್ತಾರೆ. ಸುನೈನ ಮಾತಾಡೋದಾಗಿರ್ಬೋದು, ಇವರೆಲ್ಲ ಮಾತಾಡೋದ್ ನೋಡ್ರೆ ನಾವಿನ್ನು ಎಷ್ಟು ಹಿಂದೆ ಇದೀವಿ ಅಂತ ಅನ್ಸುತ್ತೆ. ಹಾಗೆ ಸೃಜನಶೀಲ ಕೌಶಲ್ಯ ಅಂದ್ರೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು. ಯಾವುದೇ ಒಂದು ಕೆಲಸವನ್ನ ಕೊಟ್ರೆ ನನ್ನದೇ ಆದಂತ ಒಂದು ಛಾಪನ್ನ ಮೂಡ್ಸೋದ್ರಲ್ಲಿ, ಆ ಕೆಲಸವನ್ನ ಮಾಡೋದ್ರಲ್ಲಿ ಮುಂದಾಗ್ತೇನೆ. ಹಾಗೆ ನನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು. ನನ್ನ ಸಾಮರ್ಥ್ಯ ಮೊದಲನೇದಾಗಿ ಆ ನನ್ನ ಸಾಮರ್ಥ್ಯಗಳನ್ನ ನೋಡೋದಾದ್ರೆ ನನಗೆ ಆತ್ಮವಿಶ್ವಾಸ. ನನ್ನ ಆತ್ಮವಿಶ್ವಾಸನೇ ನನ್ನ ಒಂದು ದೊಡ್ಡ ಸಾಮರ್ಥ್ಯ ಅಂತ ಹೇಳ್ಬೋದು. ಹಾಗೆ ನನಗೆ ಅಚಲ ಮನೋವೃತ್ತಿ ಅಂದ್ರೆ ಯಾವ್ದಾದ್ರು ಒಂದು ಕೆಲಸವನ್ನ ಕೊಟ್ರೆ ಆ ಕೆಲಸ ಪೂರ್ಣ ಆಗೋ ತನಕ ಬಿಡೋದಿಲ್ಲ, ಆ ಕೆಲಸ ಮುಗಿಸಿಯೇ ಬೇರೆ ಕೆಲಸಕ್ಕೆ ಹೋಗ್ತೀನಿ. ಹಾಗೆ ನನ್ನ ದೌರ್ಬಲ್ಯಗಳು ಮೊದಲನೇದಾಗಿ ಹೇಳಿದ್ರೆ ಸೋಮಾರಿತನ. ಏನ್ ಮಾಡೋದ್ ಬಿಡು ಅನ್ಕೊಂಡು ಸುಮ್ನೆ ಅದನ್ನ ತಳ್ಳಾಕ್ತಾ ಹೋಗೋದು ಯಾವ್ದೇ ಕೆಲಸನ. ಫಸ್ಟ್ ಇದನ್ನ ಬಿಡ್ಬೇಕು. ಈ ಪ್ರೇರಣಾ ತರಗತಿಗೆ ಅಟೆಂಡ್ ಆಗ್ತಾ ಅದನ್ನು ಕೂಡ ಕಮ್ಮಿ ಮಾಡ್ತಾ ಬಂದಿದ್ದೇನೆ. ಸೋಮಾರಿತನ ಮತ್ತೆ ಬೇಗ ಕೋಪ ಬರುತ್ತೆ. ಮನೆಯಲ್ಲಿ ಕೂಗಾಡ್ತಾ ಇರ್ತೀನಿ ಎಲ್ಲಾರ್ ಜೊತೆ, ಅದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಹಾಗೆ ನನ್ನ ಹವ್ಯಾಸಗಳು ನೋಡೋದಾದ್ರೆ ಬಿಡುವಿನ ವೇಳೆಯಲ್ಲಿ ದಿನಪತ್ರಿಕೆಗಳನ್ನ ಓದ್ತಾ ಇರ್ತೀನಿ. ಹಾಗೆ ಕಾಲೇಜಲ್ಲಿ ಸಮಯ ಸಿಕ್ಕರೆ ಸ್ಪರ್ಧಾ ವಿಜೇತ ಅನ್ನುವಂತ ಒಂದು ಮಾಸಿಕ ಪತ್ರಿಕೆ ಬರುತ್ತೆ, ಅದನ್ನ ಕೂಡ ಓದ್ತೀನಿ. ಹಾಗೆ ತೋಟಗಾರಿಕೆ ಮಾಡೋದ್ರಲ್ಲಿ ನನಗೆ ತುಂಬಾ ಆಸಕ್ತಿ ಇದೆ. ಯಾವ್ದು ಸಮಯ ಸಿಕ್ತಾಗ ಗಿಡಗಳನ್ನ ನೆಡೋದು, ಅದಕ್ಕೆ ನೀರ್ ಹಾಕೋದು, ಮನೆ ಸುತ್ತ ಆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾನು NCC ಯಲ್ಲಿ ಭಾಗವಹಿಸ್ತೇನೆ. ಹಾಗೆ ನನಗೆ ಈ ಪ್ರೇರಣಾ ತರಗತಿ ಅಂದ್ರೆ ತುಂಬಾ ಇಷ್ಟ. ದಿನ ಪ್ರೇರಣಾ ತರಗತಿನ ತಪ್ಪದೆ ಹಾಜರಾಗ್ತೀನಿ ಸರ್. ಥ್ಯಾಂಕ್ ಯು.